ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಪ್ಪಳ ಜಿಲ್ಲೆಯಲ್ಲಿ ಕೆಆರ್ಐಡಿಎಲ್ನಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಐಡಿಎಲ್ ಅಧಿಕಾರಿ ZM ಚಿಂಚೋಳಿಕರ್ ಅವರು ಅಮಾನತುಗೊಂಡಿದ್ದಾರೆ. ಲೋಕಾಯುಕ್ತ ಪೊಲೀಸರಿಂದ ಬಂಧನ ಬೆನ್ನಲ್ಲೇ ಸಸ್ಪೆಂಡ್ ಮಾಡಲಾಗಿದೆ. 72 ಕೋಟಿ ಅಕ್ರಮ ಹಿನ್ನೆಲೆ ಚಿಂಚೋಳಿಕರ್ ಜೈಲು ಪಾಲಾಗಿರುವಂತದ್ದು. ಕೆಆರ್ಐಡಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಅಮಾನತು ಮಾಡುವಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಕಾಮಗಾರಿ ಮಾಡದೆ 62 ಕೋಟಿ 84 ಲಕ್ಷ ದುರುಪಯೋಗ ಮಾಡಿರುವಂತ ಆರೋಪದ ಮೇಲೆ ಅವರನ್ನ ಜೈಲಿಗಟ್ಟಲಾಗಿದೆ, ಹಾಗೆ ಸಸ್ಪೆಂಡ್ ಮಾಡಲಾಗಿದೆ. ಹೊರಗುತ್ತಿಗೆ ನೌಕರ ಕಳಕಪ್ಪ ನಿಡಗುಂದಿ ಜೊತೆ ಸೇರಿ ಭ್ರಷ್ಟಾಚಾರ ಮಾಡಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. ಚಿಂಚೋಳಿಕರ್ ಜೈಲು ಪಾಲಾಗ್ತಾ ಇದ್ದಂತೆ ಅಮಾನತು ಆದೇಶವನ್ನ ಹೊರಡಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಕೆಆರ್ಐಡಿಎಲ್ ನಲ್ಲಿ ಒಂದು ಭ್ರಷ್ಟಾಚಾರ ಪ್ರಕರಣ ನಡೆದಿರುವಂತದ್ದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಬರುವಂತ ಕೆಆರ್ಐಡಿಎಲ್ ಸಂಸ್ಥೆಯಲ್ಲಿ ಈ ರೀತಿಯಾದಂತ ಪ್ರಕರಣ ದಾಖಲಾಗಿರುವಂತದ್ದು. ಒಟ್ಟು 96 ಕಾಮಗಾರಿಗಳನ್ನ ಮಾಡದೆ ಬರೋಬ್ಬರಿ 68 ಕೋಟಿ 84 ಲಕ್ಷ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವಂತ ಆರೋಪ ಚಿಂಚೋಳಿಕರ್ ಅವರ ವಿರುದ್ಧ ಕೇಳಿ ಬಂದಿರುವಂತದ್ದು. ಇಲ್ಲಿ ಗುತ್ತಿಗೆದಾರ ದೇವರಾಜ್ ಸೇರಿದಂತೆ ಹೊರಗುತ್ತಿಗೆ ನೌಕರ ಕಳಕಪ್ಪ ನಿಡಗುಂದಿ ಜೊತೆ ಸೇರಿ ಭ್ರಷ್ಟಾಚಾರ ಮಾಡಿರುವಂತ ಆರೋಪದ ಮೇಲೆ ಅಮಾನತುಗೊಂಡಿದ್ದಾರೆ.